ಮಕ್ಕಳಿಗೆ ಸಂಸ್ಕಾರ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಅಂತ ಬಸವಾಪಟ್ಟಣದ ತೋಂಟದಾರ್ಯ ಸಂಸ್ಥಾನ ಮಠದ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ. ಸೋಮವಾರಪೇಟೆ ಪಟ್ಟಣದ ಕರ್ಕಳ್ಳಿಯಲ್ಲಿರುವ ಅಕ್ಕನ ಬಳಗದ ಸಭಾಂಗಣದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಮಾರ್ಗದರ್ಶನ ನೀಡಿ ಅವರು ಮಾತನಾಡಿದರು. ಇಂದು ಮಕ್ಕಳಿಗೆ ಸಂಸ್ಕಾರದ ಅಗತ್ಯವಿದೆ. ತಾಯಂದಿರು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಆಧುನಿಕತೆ ಬೆಳೆದಂತೆ ಆಧ್ಯಾತ್ಮ ಸಂಸ್ಕಾರ ಮರೆಯಾಗ್ತಾ ಇದೆ ಎಂದರು. ಮಾಸಿಕ ಪೂಜೆಯ ದಿನ ಎಲ್ಲ ತಾಯಂದಿರು ತಮ್ಮ ಮಕ್ಕಳೊಂದಿಗೆ ವಚನಗಳ ಅಭ್ಯಾಸ, ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿ ಆ ಮೂಲಕ ಧಾರ್ಮಿಕ ಜಾಗೃತಿ ಮೂಡಿಸಿ ಹಾಗೂ ಸಮಾಜದಲ್ಲಿ ಅಕ್ಕ ಮಹಾದೇವಿ ಮತ್ತು ವಚನಕಾರರ ಬಗ್ಗೆ ಅರಿವು ಮೂಡಿಸುವ ಕೆಲಸವಾಗಲಿ ಎಂದರು. ಬೆಂಗಳೂರಿನಿಂದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ BM ಲತಾ ಸಾರ್ವಜನಿಕರ ಉಪಯೋಗಕ್ಕೆ ನೀಡಿದ್ದ ಅಡುಗೆ ಪಾತ್ರೆಗಳನ್ನು ತಪೋಕ್ಷೇತ್ರ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಅಕ್ಕನ ಬಳಗಕ್ಕೆ ಹಸ್ತಾಂತರ ಮಾಡಿದರು. ಈ ಸಂದರ್ಭ ಅಕ್ಕನ ಬಳಗದ ಅಧ್ಯಕ್ಷೆ ಗೀತಾರಾಜು, ವೀರಶೈವ ಲಿಂಗಾಯತ ಸಮಾಜದ ಯಜಮಾನ ಶಿವಕುಮಾರ್, ಶೆಟ್ರು ಜಯಣ್ಣ, ಅಕ್ಕನ ಬಳಗದ ಉಪಾಧ್ಯಕ್ಷೆ ಸರಿತಾ ಮಲ್ಲಿಕಾರ್ಜುನ, ಖಜಾಂಚಿ ಆಶಾ ಹೂವಯ್ಯ, ನಿರ್ದೇಶಕರಾದ ಜಗದಾಂಬ, ರಜನಿ, ಮಂಜುಳಾ, ದಿವ್ಯಾ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಅಂದ್ರೆ ಲೌಕಿಕ ಪ್ರಪಂಚದ ಗಂಡನಿಗಿಂತಲೂ ನನಗೆ ಬಹಳ ಮುಖ್ಯವಾದ ಗಂಡ ಯಾರು ಅಂತಂದ್ರೆ ಚನ್ನಮಲ್ಲಿಕಾರ್ಜುನ ಅಂತಂದ್ರು. ಅಂತ ಚನ್ನಮಲ್ಲಿಕಾರ್ಜುನ ಪೂಜೆ ಯಾರು ಮಾಡ್ತಾ ಇದ್ರಿ? ಎಷ್ಟು ಜನ ಮಾಡ್ತಾ ಇದ್ರಿ? ಚನ್ನಮಲ್ಲಿಕಾರ್ಜುನ ಅಂದ್ರೆ ಇಷ್ಟಲಿಂಗ. ನಾನು ಎಷ್ಟು ಜನ ಪೂಜೆ ಮಾಡ್ತಾ ಇದ್ರಿ? ಉಡುಮೆನಲ್ಲಿ ಅಕ್ಕಮಹಾದೇವಿ ಪೂಜೆ ಮಾಡೋದಲ್ಲ, ಅಕ್ಕಮಹಾದೇವಿ ನೀವು ಈ ಪೂಜೆ ಮಾಡ್ಕೊಳ್ಳಿ. ಎಲ್ಲರೂ ಸಾಮೂಹಿಕ ಅದು ಕಣ್ಣಿ ಒಂದು ಹಬ್ಬ. 50 ಜನ ಕೂತ್ಕೊಂಡು ಒಟ್ಟಿಗೆ ಇಷ್ಟಲಿಂಗ ಕೈಯಲ್ಲಿ ತೆಗೆದು ಇಟ್ಕೊಂಡು ಧ್ಯಾನ ಮಾಡ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಂತ ಹಬ್ಬ? ಒಂದು ಪ್ರಾತ್ಯಕ್ಷಿಕೆ. ಎಷ್ಟೋ ಜನರಿಗೆ ಲಿಂಗ ಪೂಜೆ ನಿಮ್ಮಲ್ಲಿ ಲಕ್ಷ್ಮೀ ಪೂಜೆ ಮಾಡಕ್ ಬರುತ್ತೆ. ನಿಮ್ಗೆಲ್ಲ ಸತ್ಯನಾರಾಯಣ ನಾವು ಯಾವ್ದನ್ನು ಕಲಿತೇ ಇಲ್ವಲ್ಲ. ಅಂಥದಕ್ಕೊಂದು ಅವಕಾಶ ಮಾಡಿಕೊಂಡು ಒಂದೊಂದು ಕಾರ್ಯಕ್ರಮ ಮಾಡಿ, ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿ, ಇಲ್ಲ ವರ್ಷದಲ್ಲಿ ಒಂದು ವಾರ ಕಂಟಿನ್ಯೂ ಕಾರ್ಯಕ್ರಮ. ಸಂಜೆ 6 ಗಂಟೆಗೆ ಬಂದು ಒಂದು 8 ಗಂಟೆ ತನಕ ಪ್ರವಚನ ಕಟ್ಕೊಳ್ಬೇಕಾಗಲ್ಲ. ಪ್ರಸಾದದ ವ್ಯವಸ್ಥೆ ಇಲ್ಲೇ ಯಾರಾದ್ರೂ ಮಾಡಿಸ್ತಾರೆ. ಒಂದಿವಸ ಜಯಣಿಗಳು ಮಾಡಿಸ್ತಾರೆ, ಒಂದಿವಸ ಶಿವಣಿಗಳು ಮಾಡಿಸ್ತಾರೆ, ಒಂದಿವಸ ಮಾದೇವಣಿಗಳು ಮಾಡಿಸ್ತಾರೆ, ಒಂದಿವಸ ಮಹೇಶಣಿಗಳು ಮಾಡಿಸ್ತಾರೆ. ಪ್ರಸಾದನೂ ಇಲ್ಲೇ ಆಗುತ್ತೆ. ಒಂದು ಹೊಟ್ಟೆನೂ ತುಂಬುತ್ತೆ, ಇನ್ನೊಂದು ತಲೆನೂ ತುಂಬಿಸ್ಕೊಂಡು ಹೋಗ್ಬೋದು. ಹೊಟ್ಟೆ ತಲೆನೂ ತುಂಬಿಸ್ಕೊಂಡು ಹೋಗೋದಕ್ಕೆ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡುವಂಥ ಕೆಲಸ ಕಾರ್ಯಕ್ರಮಗಳನ್ನ ಆ ಥರ ಮಾಡ್ಕೊಂಡು ಹೋಗಿ ಅಷ್ಟೇ.